ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅರ್ಪಿತಾ ಅರ್ಜುನ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡಿಗ್ರಿ ಫೈನಲ್ ಇಯರ್ ಲಾಸ್ಟ್ ಎಕ್ಸಾಮ್ ಬರಕ್ಕೆ ಬಂದೀನಿ. ಅದಕ್ಕೋಸ್ಕರ ಕಾಲೇಜ್ ಇನ್ಫಾರ್ಮ್ ಎಲ್ಲ ಲಾಗ್ ಮಾಡಕತ್ತು. ನಮ್ಮ ಕಾಲೇಜ್ನ ಲಾಸ್ಟ್ ಡೇ ಲಾಸ್ಟ್ ಪೇಪರ್ ಹೆಂಗೈತೆ ಅಂತ ತೋರ್ಸಕ್ಕೆ. ಆಲ್ರೆಡಿ ಬ್ರದರ್ ಬಂದುಬಿಟ್ಟು ಫುಲ್ಲು ಡೀಪಾಗಿ ಓದಾಕತ್ತಾರ ಲಾಸ್ಟ್ ಎಕ್ಸಾಮ್ ಅಂತೇಳಿ. ಅದ್ರಾಗ ಇವತ್ತು ಅಫ್ಸಲ್ ಕನ್ನಡ ಎಕ್ಸಾಮ್ ಐತಿ. ನಾನು ಇನ್ನು ಪ್ರಿಪೇರ್ ಆಗೋದದ ಎಕ್ಸಾಮ್ಕಿನ್ನ ಎಲ್ಲರೂ ಹಂಗೆ ಬರ್ತಿರ್ತಾರೆ, ಫುಲ್ ಪ್ರಿಪೇರ್ ಆಗ್ತಿರ್ತಾರೆ. ಅದನ್ನೆಲ್ಲ ತೋರಿಸ್ನು. ಆಮೇಲೆ ಲಾಸ್ಟ್ ಸ್ವಲ್ಪ ಎಮೋಷನ್ ಆಗ್ತಾರ ಅಂತ ಅಂದ್ಕೊಂಡೇನಿ, ಅದನ್ನು ಕೂಡ ತೋರಿಸ್ನು. ಸೊ ಹೆಂಗಿತ್ತು ನಮ್ಮ ಲಾಸ್ಟ್ ಡೇ ನೋಡಲು ಬನ್ನಿ. ನೋಡ್ರಿ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಕತ್ತಾರ ಫುಲ್ ಊಟ. ಸರಸ್ವತಿ ಇದಕ್ಕೆ ಯಾರು ಏನೋ ಪೂಜೆ ಮಾಡೇ ಇಲ್ಲ. ಅಣ್ಣಗಳಂತೂ ಫುಲ್ ಡೀಪ್ ಸ್ಟಡಿ ಅಲ್ಲಿ ಮ್ಯಾಲೆ ಕೂತ. ನಮ್ಮ ಬಾಯಿಯವ್ರು ಬಂದಾರ ಆಲ್ರೆಡಿ. ಕೋಮಲನ ನಮ್ಮ ಕಾಲೇಜ್ ಗಾರ್ಡನ್ ನೋಡ್ರಿದ ಹಸಿರೇ ನಮ್ಮ ಉಸಿರು. ಫುಲ್ ಎಲ್ಲ ವಿಡಿಯೋ ಮಾಡಿದ್ನಿ, ಅದರ ತೋರಿಸಿದ್ನಿ ಅನ್ಸುತ್ತೆ. ಬಟ್ ಕಾಲೇಜ್ ಗಾರ್ಡನ್ ವ್ಯೂ ನೋಡ್ರಿದ. ಈ ಲಾನ್ ಎಲ್ಲ ನಮ್ಮ NSS ವಿದ್ಯಾರ್ಥಿಗಳು ಮಾಡಿದ್ದ. ಫುಲ್ ಓದೊಟ್ಟ ಬಿಡಬೇಡ. ಇಲ್ಲಿ ಮ್ಯಾಲ ಕೂತು ಓದಾಕತ್ತಾಳ ನೋಡ್ರಿ ಹೆಂಗ. ಸುಜಿ ಹೈ ಮಾಡಂದ ಡೀಪ್ ಸ್ಟಡಿ ಒಟ್ಟು ಎಲ್ಲರೂ. ಇವತ್ತು ನಾ ಎಕ್ಸಾಮ್ ಬರೀ ಬ್ಲಾಕ್ ನೋಡ್ರಿ. ಇದ ಕೀಲಿ ಹಾಕ್ಯಾರ. ಎಷ್ಟು ಕೆಟ್ಟದಾರ ಅಂದ್ರೆ ನಮ್ಮ ಕಾಲೇಜಲ್ಲಿ 20 ಸ್ಟ್ರಿಕ್ಟ್ ಎಕ್ಸಾಮ್ ನಡೆಸ್ತಾರೆ ರೀ. ಎಕ್ಸಾಮ್ ಹಾಲ್ ಟೈಮ್ ಆದ 5 ನಿಮಿಷಕ್ಕಿಂತ ಮುಂಚೆ ಬಾಲ ತೆಗಿತಾರೆ. ಇಂತಕ್ಕ ಬಗ್ಲಾನ ತೆಗಿಯಂಗಿಲ್ಲ. ಬ್ರದರ್ಸ್ ಅವ್ರ ರೀಡಿಂಗ್ ಯಾರ ಕಾಲೇಜಾಗ ಹುಡುಗರು ಓದೋದು ನೋಡ್ಯಾರ ಅಂತ ತೋರಿಸ್ತೀನಿ ಬರಲಿಲ್ಲ. ನಮ್ಮ ನಾವು ಹೆಂಗೆ ಗೊತ್ತಂತ ನಾವು ಬರೋಣ ಬುಕ್ ಮುಚ್ಚಿಟ್ಕೊಳತ್ತಲ್ಲ ನೋಡ್ರಿ ನಮ್ಮನ್ನ. ತೋರಿಸ್ಲಾ ನನ್ನ ಹ್ಯಾಂಡ್ ರೈಟಿಂಗೇ ತಿಳಿದಿಲ್ಲ. ಬೇಡ ಬೇಡ. ಕಾಲೇಜಿಗೆ ಬರ್ಬೇಕಾದ್ರೆ ಎಲ್ಲರೂ ಸ್ವಲ್ಪ ಲೇಟ್ ಮಾಡೇ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಎಲ್ಲರೂ ಹಳ್ಳಿಯಿಂದ ಬರೋದ್ರಿಂದ ಸರಿಯಾಗಿ ಬಸ್ ಫೆಸಿಲಿಟಿ ಇರಂಗಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿ ಬರ್ತಾರು. ಆಮೇಲೆ ಈಕಿ ನನ್ನ ಫ್ರೆಂಡ್ ನಾವು ಎಕ್ಸಾಮ್ ಹೋಗಿತ್ತ ಮುಂಚೆ ಎವ್ರಿ ಡೇ ಪ್ರತಿ ಎಕ್ಸಾಮ್ಗೂ ಏನು ಮಾಡ್ತು ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡ್ಕೊಂಡನ ಎಕ್ಸಾಮ್ಗೆ ಹೋಗ್ತು. ಯಾಕಂದ್ರೆ ಎಕ್ಸಾಮ್ಸ್ ಒಳಗೆ 1 ಮಾರ್ಕ್ಸ್ ಕ್ವಶನ್ಸ್ ರಾಂಗ್ ಆಗೋ ಚಾನ್ಸಸ್ ಭಾಳ ಇರತ್ತೆ ರೀ. ಅದ್ರಾಗ ನಮ್ಮ ಕಾಲೇಜಾಗ ಎಕ್ಸಾಮ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೀ. ಎಕ್ಸಾಮ್ ಹಾಲ್ ಒಳಗೆ ಹೋಗ್ಬೇಕಾದ್ರೆ ನಾವು ಯಾವುದೇ ರೀತಿ ಪೆನ್, ಹಾಲ್ ಟಿಕೆಟ್, ಸ್ಕೇಲ್ ಏನು ತೊಗೊಳ್ತು ಎಲ್ಲ ಕೈ ಹಿಡ್ಕೊಂಡು ಹೋಗ್ಬೇಕು. ಪರ್ಸದು ಒಯ್ಯಂಗಿಲ್ಲ. ಟೈಮ್ಗೆ 5 ನಿಮಿಷ ಕರೆಕ್ಟಾಗಿ ನಾವು 5 ನಿಮಿಷ ಮುಂಚೆ ಒಳಗೆ ಹಾಲ್ ಒಳಗೆ ಇರಬೇಕು. ಆಮೇಲೆ ಸ್ಲಿಪ್ಪರ್ಸ್ ಎಲ್ಲ ಹೊರಗೆ ಬಿಟ್ಟು ಹೋಗಬೇಕು, ಯಾಕಂದ್ರೆ ನಮಗೆ ಅಲಾವ್ ಕೊಡಂಗಿಲ್ಲ. ಸೊ ನಾವು ಇದನ್ನೆಲ್ಲ ಮಾಡ್ಕೊಂಡು ಎಕ್ಸಾಮ್ಗೆ ಹೋದ್ವಿ. ಎಕ್ಸಾಮ್ ಮುಗಿಸಿ ಹೊರಗೆ ಬಂದ ತಕ್ಷಣ ಎಲ್ಲರ ರಿಯಾಕ್ಷನ್ ಹೆಂಗಿತ್ತಂತ ಸ್ವಲ್ಪ ನೋಡ್ರಿ ನೀವು. ನಮ್ಮ ಡಿಗ್ರಿ ಲೈಫಲ್ಲಿ ಲಾಸ್ಟ್ ಎಕ್ಸಾಮ್ ರೀ ತುಂಬ ವರ್ಸ್ಟ್ ಆಗಿತ್ತು. ಯಾಕಂದ್ರೆ ನಾವು ರೆಫರ್ ಮಾಡಿದ ಬುಕ್ಕ ಬೇರೆ, ಅಲ್ಲಿ ಬಂದಂಥ ಕ್ವಶನ್ಸ ಬೇರೆ ಆಗಿದ್ದು. ಅದರೊಳಗೆ 1 ಮಾರ್ಕ್ಸಿನ ಕ್ವಶನ್ಸ್ ನೋಡಂತ ಎಲ್ಲರಿಗೂ ತಿಳಿ ಫುಲ್ ಗಿರ್ ಅಂದಿತ್ತು. ಅದನ್ನೆಲ್ಲ ಸ್ವಲ್ಪ ಮಾಡ್ಕೊಂಡು ಕೆಳಗೆ ಬರೋಷ್ಟಿಗೆ ಇವತ್ತು ಸೆಪ್ಟೆಂಬರ್ 5 ಅಲ್ರಿ, ಅದಕ್ಕೋಸ್ಕರ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇಡಾಕತ್ತಿತ್ತು. ರಾಧಾಕೃಷ್ಣನ್ ಅವ್ರ ಫೋಟೋಕ್ಕೆ ನಮ್ಮ ಟೀಚರ್ಸ್ ಎಲ್ಲರೂ ಕೂಡಿ ಪೂಜೆ ಮಾಡಾಕತ್ತಿದ್ರು. ಸ್ವಲ್ಪ ಅದರೊಳಗೆ ಭಾಗಿಯಾದವು. ಆ್ಯಂಡ್ ಇವರೆಲ್ಲ ನಮ್ಮ ಕಾಲೇಜ್ ಟೀಚರ್ಸ್. ನಾವೆಲ್ಲ ಭಾಳ ಮಿಸ್ ಮಾಡ್ಕೋತೀವಿ ಇವ್ರನ್ನ. ಯಾಕಂದರೆ ಇಂಥ ಟೀಚರ್ಸ್ ನಮ್ಮ ಲೈಫ್ ಒಳಗೆ ನಿಜವಾಗ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡ್ರಿ ಎಕ್ಸಾಮ್ ಅಂತ ಮುಗಿದೋಗಿತ್ತು. ಕ್ವಶನ್ ಪೇಪರ್ ಹೆಂಗೆಂಗೋ ಬಂದಿತ್ತು. ನಾವು ಏನೇನೋ ಬರೋದು ಬಂದು. ಆದರೆ ಎಲ್ಲರಿಗೂ ಸಮಾಧಾನ ಇರಬೇಕಲ್ರಿ. ಸರ್ ತೆಗೆ ಬಂದ ಸರ್ ಆ ಕ್ವಶನ್ ಬಂದಿಲ್ರಿ, ಇದು ಬಂದಿಲ್ರಿ, ಇದು ಬಂದದ ಅದು ಬಂದದ ಅಂತ ಫುಲ್ ಎಲ್ಲರೂ ತೆಲಿತಿಂದ. ಸರಿ ಕ್ವಶನ್ ಪೇಪರ್ ಆಲ್ರೆಡಿ ಒಂದಷ್ಟು ಜನಕ್ಕೆ ಲೀಕ್ ಆಗಿತ್ತಂತ ಆ ವಿಷಯ ನಮಗೆ ಆಮೇಲೆ ಗೊತ್ತಾಯ್ತು. ನಾವೆಲ್ಲ ಅದಕ್ಕೆ ಒದ್ದಾಡಕತ್ತಿದ್ವು. ಒಂದಷ್ಟು ಜನ ಬ್ರದರ್ಸ್ ಅಂತಿ ಲಾಸ್ಟ್ ಡೇ ಅಂತ ಫುಲ್ ಫೋಟೋಶೂಟ, ಆಮೇಲೆ ಡ್ರೆಸ್ ಮೇಲೆಲ್ಲ ಸೈನ್ ಮಾಡೋದು ಎಲ್ಲ ಮಾಡಕತ್ತಿರು. ನಾವು ಆ ಕ್ವಶನ್ ಪೇಪರ್ ತೊಗೊಂಡು ಅಡ್ಡಾಡಕತ್ತಿದ್ದು. ಇದೆಲ್ಲ ಮುಗಿಸ್ಕೊಂಡು ಬ್ರದರ್ಸ್ ಕಡೆ ನೋಡ್ತೀವಿ ರೀ. ಆ ಕಡೆ ಅವ್ರು ಫುಲ್ ಎಲ್ಲ ಟಿ ಶರ್ಟ್ ಮೇಲೆ ಮಿಸ್ ಯು ದೋಸ್ತ ಅಂತೆಲ್ಲ ಬರ್ಕೊಂಡು ಸೈನ್ ಮಾಡಿ ಎಂಜಾಯ್ ಮಾಡಕತ್ತಿದ್ರು. ನಮ್ಮ ಆನ್ಸರ್ ಪೇಪರ್ಸ್ ಎಲ್ಲ ಪ್ಯಾಕ್ ಮಾಡಿ ಒಯ್ಯಾಕತ್ತಾರ ನೋಡಿಲ್ರಿ. ನಮ್ಮದು ಜೊತೆ ಇವತ್ತು BSc ಎಕ್ಸಾಮ್ ಇತ್ತು. ಸೊ ಅವನ ಒಯ್ಯಾಕತ್ತಾರ. ನಾವೆಲ್ಲರೂ ಫ್ರೆಂಡ್ಸ್ ಇದು ನಮ್ಮ ಕಾಲೇಜ್ ಲಾಸ್ಟ್ ಅಂತೇಳಿ ಒಂದ್ಸಲ ಎಲ್ಲರೂ ನಿಂತು ಕಾಲೇಜ್ ಕಡೆ ತಿರುಗಿ ನೋಡಿದ್ವಿ. ಅದಾದ್ಮೇಲೆ ಅವರು ನೋಡ್ತೀವಿ ಒಬ್ಬರು ಫ್ರೆಂಡ್ಸು ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಟೀಚರ್ಸ್ ನೆಕ್ಸ್ಟ್ ಎಕ್ಸಾಮ್ದವ್ರಿಗೆ ತೊಂದರೆ ಆಕತ್ತೆ ಅಂತ ಎಲ್ಲರೂ ಗೇಟ್ ದಾಟಿ ಓಡಿಸಿಬಿಟ್ಟಿದ್ರು. ಆಮೇಲೆ ಅಲ್ಲಿ ಮುಂದೋಗಿ ಎಲ್ಲರೂ ನಿಂತಿದ್ರು. ಹೋಗಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಎಲ್ಲರೂ ಲಾಸ್ಟ್ ಮೆಮರಿ ಅಂತೇಳಿ. ಆಮೇಲೆ ಬ್ರದರ್ಸ್ ಎಲ್ಲ ಡಿಗ್ರಿ ಮುಗಿತ್ತು ಸೆಲೆಬ್ರೇಷನ್ ಅಂತ ಹೇಳಿ ಪಟಾಕಿ ಹೊಡೆದ್ರು. ಆಮೇಲೆ ಗರ್ಲ್ಸ್ ಎಲ್ಲ ಕೂಡಿ ಎಲ್ಲಾರ ಹೋಗೋಣ ಅಂತ ಹೇಳಿ ಹೋಟೆಲ್ ಕಡೆ ಹೊಂಟಿವು.
ಇನ್ನೊಂದ್ಸಲ ಹೇಳ. ಅಲ್ಲ ಒಬ್ರು ಅಳ್ಬೇಕಲ್ಲ, ಒಬ್ರು ಕಣ್ಣಾಗು ನೀರ್ ಕಾಣವಲ್ವ. ಏ ಎಲ್ಲಾರು ಬಿಟ್ಟು ಹಂಗೆ ಕೊಂಡಿರಿ, ಹಂಗೆ ಕೊಂಡಿರಿ. ನಮಸ್ತೆ ನಮಸ್ತೆ. ನಾಷ್ಟ ಇಲ್ಲಪ್ಪಿ, ಹೊಂಟಿ ನೋಡಿ ಈಗ. ಆಮೇಲೆ ಕಡಿಮೆ ಬಜೆಟ್ ಒಳಗೆ ಯಾವ್ದಾರ ಒಂದು ಬೆಸ್ಟ್ ಎಲ್ಲರೂ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಆಮೇಲೆ ನೆನಪಾಗಿದ್ದ ಫ್ರೂಟ್ ಮಾರ್ಟ್. ನಮ್ಮೂರಾಗ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಇರೋದಂಥ ಒಂದು ದೊಡ್ಡ ಪಾರ್ಟಿ ಹಾಲ್ ಅಥವಾ ಏನಾರು ಒಂದು ಸೆಲೆಬ್ರೇಷನ್ ಹಾಲ್ ಅಂತಂದ್ರೆ ಇರೋದು ಒಂದರಿ. ಸೊ ಎಲ್ಲರೂ ಕೂಡಿ ಫ್ರೆಂಡ್ಸ್ ಎಲ್ಲ ಕೂಡ ಅಲ್ಲೇ ಬಂದು, ಬಟ್ ನಮ್ಮ ಬ್ಯಾಡ್ ಲೆಕ್ಕ ಅಲ್ಲಿ ಎಲ್ಲರಿಗೂ ಅಂಥೇಳಿ ಒಂದು ಉದ್ದಕ ಚೇರ್ ಇರುತ್ತೆ ರೀ. ಅಂದರೆ ಎಷ್ಟೋ ಜನ ಬಂದ್ರೂ ಅಲ್ಲಿ ಕೂತ್ ನಾವು ಟಿಫಿನ್ ಮಾಡ್ಬೋದು ಅಥವಾ ಏನು ತಿನ್ಬೋದಿತ್ತು. ಬಟ್ ಅಲ್ಲಿ ಅದು ರಶ್ ಆಗಿತ್ತು, ಆಲ್ರೆಡಿ ಯಾರೋ ಬಂದದನ್ನ ಬುಕ್ ಮಾಡಿದ್ರು. ಸೊ ಅಲ್ಲಿ ಇಬ್ಬಿಬ್ಬರ 4 ಜನ ಕುಂಡ್ರಕ್ಕಂತ ಏನು ಹಾಲ್ ಇರ್ತಾವೆ ಚಿಕ್ಕದ, ನಾವು ಅವಾಗ ಅಲ್ಲೇ ಕೂತ್ಕೋಬೇಕಾಯ್ತು. ಜಾಗ ಹಿಡ್ಕೊಳ್ತಾರೆ ನೋಡ್ರಿ. ಟೇಸ್ಟಿ ಮೀಲ್ಸ್ ಕಾಂಬೋ ಆಫರ್, ಪಿಜ್ಜಾ ಅಂತ ನಾವಲ್ಲಿ ಅವ ಇದಕ್ಕಿಂತ ರೊಟ್ಟಿ ಖಾರ ಹಾಕೊಂಡು ಎಣ್ಣೆ ಹಚ್ಕೊಂಡು ಪಾಡು. ಮತ್ತೇನದ ಇದ್ರೊಳಗ? ಇದು 20 ರೂಪಾಯಿ. ಏನು ತಗೊಳ್ಕ್ಲೆ? ರಕ್ಷಾ ಬಂಧನ್ ದಿನ ಒಂದು ಕುಡಿದ್ರು ಸಾಕು. ಬೇಲ್ ತಗೋತೀನಿ, ಬೇಲ್ ತುಂಬ ಇವರು ಅದನ್ನ ಆರ್ಡರ್ ಮಾಡಕತ್ತಾರ 2 ಮಂದಿ. ಎಡಗೆಲ್ಲ ಕಡಕಾದ್ರೂ ತಗೋ. ನಿಂದೇನ ಸ್ಪೆಷಲ್ ಬೇಲ್ ನಿಂದ ರಂಜಿತಾ? ಈಗಿನ ಹಿಂಗೆ ಜಾಗ ಇಲ್ಲ ಕುಡ್ಸಿರಿ. ನೀನು ತಗೊಳಕ್ಕೆ ಏನು 1 ಪ್ಲೇಟ್ ಹೋಗಂಗಿಲ್ಲ. ಯಾಕೆ ಏನು ಬಡಿತಾ ನೋಡಸದ? ಏನು ತಗೋತೀರಿ ಪಟ್ಟ? ನೋಡ್ದ ಈಗಿನ ಪುಡ್ಸೆ ಲಾಕ್ ಮಾಡೋದನ್ನ ಜಗಳಾಡಕತ್ತಾವ ಇವು. ಏನ್ರಿ ಸೌಂಡ್ ನಿಮ್ದು? ಯಾರ್ಯಾರಿಗೆ ಏನೇನು ಬೇಕು ಆರ್ಡರ್ ಮಾಡಿದ್ವು. ಇವ್ರ ಫೋಟೋ ಸ್ನ್ಯಾಪ್ ಆಗೋಷ್ಟಿಗೆ ಎಲ್ಲ ಫುಲ್ ನೆನದ್ ಬಿಟ್ಟಿತ್ರಿ. ಪಾನಿಪುರಿ ನೆನದಾವ್ ಆರ್ಡರ್ ಮಾಡ್ಬೇಕೇನ? ಏ ಪಾನಿಪುರಿ ಇದ್ರಗಡೆ ಯಾರು ನೆನೀತಿ ಬರ್ರಿ. ತಿನ್ನೋದಿಲ್ಲಿ ನೀನು ಬರ್ತಿದ್ದೆ. ನಾವು ಹೇಳಿದ್ದು ಬರೀತೀವಿ ಬಟ್ ಅವ್ರು ಹೇಳಿಲ್ಲ. ಡ್ರೆಸ್ ಮಾರ್ಕ್ಸ್ ಕೊಟ್ಟಾರ ಟಚ್ ಮಾಡ್ಬಾ ಅಂದ್ರೆ ನಾವು ಕ್ವಶನ್ ಹಾಕೊಂಡಿಲ್ಲ ಅಂದ್ರೆ. ಎಸ್, ನಮ್ಮ ಆರ್ಡರ್ ಬಂತು. ಏ ನೀವ್ಯಾಕೆ ಹಂಗೆ ನಿಂತೀರಿ? ಫೋಟೋ ಶೂಟ್. ಅದು ಟೊಮ್ಯಾಟೊ, ಈ ಕಡೆ ಸೌತೆಕಾಯಿ. ಇನ್ನಿಷ್ಟು ತಿನ್ಕೊಂಡು ಎಲ್ಲಾರು ಹಿಂಗೆ ಒದ್ದಾಡಕತ್ತಾರ ನೋಡ್ರಿ ತಿನ್ನಾಕ. ಯಾಕೆ ಸದ್ದ ಬಾಳ್ ಹೆಂಗ್ ಕಲತಾಳ. ನೋಡಲ್ಲ ನಮ್ಗೆ ಖಾಲಿ ಆಗಿತ್ತು, ಬಳ್ಕೊತೀನಿ. ಅದ ಖಾಲಿ ಆಗುತ್ತೆ. ಹಿಂಗ್ ಮಾಡೋದು ಇದನ್ನೆಲ್ಲ ಬೆಳೆದಿದ್ರು ಹೌದು. ಅಲ್ಲಿ ಬೇಡ್ಬಾ ಪಾಪ. ಒದ್ದಾಡ್ ಸಾಯತ್ತ ಮುಗ್ಸಾಕ. ನೋಡ್ರಿ ನಮ್ಮದೆಲ್ಲಾರ್ದು ಅರ್ಧ ಐಸ್ ಕ್ರೀಮ್ ಖಾಲಿ ಆಗಕ್ ಮತ್ತ ಅಲ್ಲಿ ನೋಡ್ರಿ ಅವ್ರಿಗೆ ಸ್ನ್ಯಾಪ್ ಹಾಕುದ ಫೋಟೋ ಹೊಡಿಯೋ. 20 ರೂಪಾಯಿದು 2 ಹೊಲಸಿನ
ಈಗ 40 ರೂಪಾಯಿದ ಐಸ್ ಕ್ರೀಮ್ ತೊಗೊಂಡಾರ ಫ್ಲೇವರ್ ಚೇಂಜ್ ಬೇಕಂತ ಹೇಳಿ ಅದು ಬೇಡತ್ತೀಗ ಅದು ಖಾಲಿ ಆಗಬೇಕೀಗ ಎನಿ ಕಂಡೀಷನ್ 40 ರೂಪಾಯಿ ಕೊಟ್ಟಾರ ಇದಕ್ಕೆ ಓಕೆ ಓಕೆ ಖಾಲಿ ಮಾಡ್ತೀವಿ ಬರೀ ಮರಿ ತರ್ಸು ಇಲ್ಲ ಫೀಲಿಂಗ್ ಇಂಕ ಎಲ್ಲಾರು ಲೆಕ್ಕರ ಇವಾಗ ಒಳಗೆ ಸ್ಟಾರ್ಟ್ ನೀನು ಒಳತ್ತಿ ಆಮೇಲೆ ಅಷ್ಟು ಸೇರಿಸಿ ಬಿಲ್ ಕೊಟ್ಟು ಬಂದು ರೀ ಐಸ್ ಕ್ರೀಮ್ದು ಎಲ್ಲ ಬಿಲ್ಲ ನಮ್ಮ ಸರ್ ನಮಗೆ ಆಲ್ರೆಡಿ ಕೊಟ್ಟಿದ್ರು ಎಲ್ಲರೂ ಏನಾರ ಪಾರ್ಟಿ ಮಾಡ್ರಿ ಅಂತೇಳಿ ಸೊ ಐಸ್ ಕ್ರೀಮ್ ಬಿಲ್ನೆಲ್ಲ ಸರ್ ಕೊಟ್ಟು ಅಮೌಂಟ್ ಒಳಗೆ ಕೊಟ್ಟು ಆಮೇಲೆ ಉಳ್ಕಿದ್ದು ನಾವು ಏನು ತಿಂದು ನಮ್ಮ ಅಮೌಂಟನ್ನು ನಾವು ಕೊಟ್ಟು ಕೂಡಿಸಿ ಬಿಲ್ನ ಪೇ ಮಾಡಿ ಅಲ್ಲಿ ಬಡೆ ಸೊಪ್ಪು ಫ್ರೀ ಆಗಿ ಕೊಡ್ತಾರೆ ಬಡೆ ಸೊಪ್ಪು ಆಮೇಲೆ ಮಿನರಲ್ ವಾಟರ್ ಯಾವಾಗಲೂ ಫ್ರೀ ಆಗೇ ಇರುತ್ತೆ ಮಿನರಲ್ ವಾಟರ್ ತೊಗೊಂಡು ಆಮೇಲೆ ಬಡೆ ಸೊಪ್ಪು ತೊಗೊಂಡು ಬಂದೀವಿ ಹೊರಗೆ ಬಂದು ಎಲ್ಲರೂ ಒಂದು ಫೋಸ್ ಕೊಟ್ಟ ಮನೆಗೆ ಹೋದಿವಿ ಬಾಯರ ಮಾಡ್ರೆ ಕಡೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ಸೊ ಸಿ ಯು ಬಾಯ್ ಬಾಯ್